सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಇವತ್ತಿನ ಈ ವಿಡಿಯೋದಲ್ಲಿ ಕರ್ಕಾಟಕ ರಾಶಿಯ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ವೃತ್ತಿ ಜೀವನದ ಬಗ್ಗೆ ನೋಡೋ ಹಾಗಿದ್ದರೆ, ಯಾರೆಲ್ಲ ನರ್ಸ್ ಡಾಕ್ಟರ್ ಕೆಲಸದಲ್ಲಿದ್ದರೆ ಅವರಿಗೆ ಒಳ್ಳೆಯ ಸುವರ್ಣಾವಕಾಶವಿದೆ. ನಿಮ್ಮ ತಾಳ್ಮೆಗೆ ಮೆಚ್ಚುಗೆ ಸಿಗುತ್ತದೆ. ಯಾರೆಲ್ಲ ಫ್ಯಾಕ್ಟ್ರಿಯ ಕೆಲಸ ಮಾಡುವಂಥವರಿಗೆ ಅವರಿಗೆ ಒತ್ತಡ ಹೆಚ್ಚಾಗುತ್ತದೆ. ಯಂತ್ರಗಳ ಜೊತೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಯಾರೆಲ್ಲ ಸರ್ಕಾರಿ ಕೆಲಸಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಪ್ರಯತ್ನವನ್ನು ಮಾಡ್ತಾಯಿದ್ದೀರಾ ಅವರಿಗೆ ಯಶಸ್ಸು ಅನ್ನೋದು ಸಿಗುತ್ತದೆ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನೋಡೋ ಹಾಗಿದ್ದರೆ, ದುಡ್ಡು ಬರುತ್ತೆ, ಆದರೆ ಮನೆಯವರ ಒಂದು ಖರ್ಚಿಗೆ ಅಥವಾ ಕಾರ್ಯಕ್ರಮಗಳಿಗೆ ಹೆಚ್ಚಾಗಿ ಖರ್ಚಾಗುವಂಥ ವಿಚಾರವಿದೆ. ಉಳಿತಾಯ ಮಾಡಲಿಕ್ಕೆ ಹೆಚ್ಚು ಖರ್ಚಾಗ್ಬೋದು, ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಬಿಸ್ನೆಸ್ ಬಗ್ಗೆ ನೋಡೋ ಹಾಗಿದ್ದರೆ, ಯಾರೆಲ್ಲ ಹಾಲು ತರಕಾರಿ ಬಿಸ್ನೆಸ್ಸನ್ನು ಮಾಡ್ತವರಿಗೆ ಈ ತಿಂಗಳು ಉತ್ತಮವಾದ ಸಮಯವಿದೆ. ಯಾರೆಲ್ಲ ಹೊಸ ಬಿಸ್ನೆಸ್ಸನ್ನು ಶುರು ಮಾಡೋರಿಗೆ ಈ ಸಮಯ ಉತ್ತಮವಾದ ಸಮಯವಿದೆ. ಇನ್ನು ಪ್ರೀತಿ ಹಾಗೂ ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ದರೆ, ನಿಮ್ಮ ತಂದೆ ತಾಯಿಯವರ ಜೊತೆ ಸಂಬಂಧ ತುಂಬ ಚೆನ್ನಾಗಿರುತ್ತೆ. ಅವರಿಂದ ನಿಮಗೆ ತುಂಬ ಒಳ್ಳೆಯ ಸಲಹೆ ಅನ್ನೋದು ಸಿಗುತ್ತದೆ. ಇದರಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತದೆ. ಇನ್ನು ಪ್ರೇಮಿಗಳಿಗೆ ಇದು ಸುಂದರಮಯವಾದ ಸಮಯವಿರುತ್ತದೆ. ಇನ್ನು ಸಂಗಾತಿಗಳ ಜೊತೆ ಉತ್ತಮವಾದ ಬಾಂಧವ್ಯ ಹೊಂದಿರುತ್ತದೆ. ಯಾರೆಲ್ಲ ಮದುವೆ ಆಗಲಿಲ್ಲವೋ ಅವರಿಗೆ ಉತ್ತಮವಾದ ಸಂಬಂಧ ಕೂಡಿಬರುತ್ತದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ದರೆ, ಇನ್ನು ಋತುಮಾನ ಬದಲಾವಣೆ ಆಗಿರೋದ್ರಿಂದ ಶೀತ ಹಾಗೂ ಕೆಮ್ಮು ಕಾಣಿಸುವಂಥ ಸಾಧ್ಯತೆ ಇದೆ. ತಣ್ಣನೆ ಪದಾರ್ಥಗಳನ್ನು ಸೇವಿಸುವಂಥ ಸಂದರ್ಭದಲ್ಲಿ ಜಾಗೃತರಾಗಿರಿ. ಮಾನಸಿಕವಾಗಿ ಕಿರಿಕಿರಿ ಅಂತ ಅನಿಸಿದ್ರೆ ದೇವರ ಧ್ಯಾನವನ್ನು ಮಾಡಿ. ಈ ರಾಶಿಯವರ ಒಂದು ಪರಿಹಾರದ ಮಾರ್ಗವನ್ನು ನೋಡೋ ಹಾಗಿದ್ದರೆ, ಸೋಮವಾರದಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಹಾಲಿನ ಅಭಿಷೇಕವನ್ನು ಮಾಡಿ. ಹುಣ್ಣಿಮೆಯ ದಿನ ಚಂದ್ರನ ಅಂಗಳದಲ್ಲಿ ಸ್ವಲ್ಪ ಸಮಯವನ್ನು ಕಳೆಯಿರಿ. ಬಡವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ನಿಮ್ಮ ಅದೃಷ್ಟದ ಸಂಖ್ಯೆ 2 ಹಾಗೂ 7. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ. ಸೊ ಇದಾಗಿತ್ತು ಕರ್ಕಾಟಕ ರಾಶಿಯವರ ಮೇ ತಿಂಗಳ ಭವಿಷ್ಯ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.